ಬಿಡ್ತಾರೆ. ಅಷ್ಟೊಂದು ಹುಚ್ಚು ಹತ್ತಿಸ್ಕೊಂಡಿದ್ದಾರೆ. ಆದ್ರೆ ಇದೇ ಬೈಕ್ ವೀಲಿಂಗ್ ಹುಚ್ಚು ಸಾಹಸಿಯೊಬ್ಬನ ಪ್ರಾಣ ತೆತ್ತಿದೆ. ಭಾನುವಾರ ಸಂಜೆ 4 ಗಂಟೆ. ಅದು ಭಾನುವಾರದ ಫ್ರೀ ಸಮಯ. ಸಂಜೆ 4 ಗಂಟೆ ಸುಮಾರಿಗೆ ಗೆಳೆಯರ ಗುಂಪೊಂದು ಬೈಕ್ ಹತ್ತಿ ಜಾಲಿ ರೈಡ್ ಹೊರಟು. ಅದರಲ್ಲಿ ಕೆಆರ್ಪುರ ನಿವಾಸಿ 20 ವರ್ಷದ ಸಲ್ಮಾನ್ ಪಾಷಾ ಎಂಬುವವನು ಇದ್ದ. ಪ್ರತಿ ಸಂಡೆಯಂತೆ ನಿನ್ನೆ ಕೂಡ ಕೆಆರ್ಪುರ ಕಡೆಯಿಂದ ವೈಟ್ ಫೀಲ್ಡ್ ಮಾರ್ಗದಲ್ಲಿ ಸಲ್ಮಾನ್ ಪಾಷಾ ಬಾಯ್ಸ್ ತಮ್ಮ ಬೈಕ್ ತಿರುಗಿಸಿದ್ರು. ವೈಟ್ ಫೀಲ್ಡ್ ರಸ್ತೆಯಲ್ಲಿ ಜೋಶ್ನಿಂದಲೇ ವೀಲಿಂಗ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಬೈಕ್ ಸ್ಪೀಡ್ ಪ್ರತಿ ಗಂಟೆಗೆ 120 ಕಿಲೋಮೀಟರ್ ಇತ್ತು. ಆದ್ರೆ ಅಷ್ಟೊಂದು ಸ್ಪೀಡ್ ನಲ್ಲಿದ್ದಾಗ ಹೋಂಡಾ ಆಕ್ಟಿವಾ ಗಾಡಿಯೊಂದು ಸಡನ್ ಆಗಿ ಅಡ್ಡ ಬಂತು. ನಿಯಂತ್ರಣ ಕಳೆದುಕೊಂಡ ಸಲ್ಮಾನ್ ರಸ್ತೆಗೆ ಬಿದ್ದು ಹಲವು ಮೀಟರ್ ಉಜ್ಜಿಕೊಂಡು ಹೋದ. ತೀವ್ರವಾಗಿ ಗಾಯಗೊಂಡಿದ್ದ ಸಲ್ಮಾನ್ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ. ಸಲ್ಮಾನ್ ನಿನ್ನೆ ಹೆಲ್ಮೆಟ್ ಹಾಕಿರ್ಲಿಲ್ಲ. ಕೆಆರ್ಪುರದ ಟೀ ಫ್ಯಾಕ್ಟರಿ ಬಳಿಯ ಇಮಾಮಿಯಾ ಕಾಲೇಜಿನಲ್ಲಿ 2ನೇ PUC ಓದ್ತಾ ಇದ್ದ ಸಲ್ಮಾನ್ ಬೈಕ್ ರೈಡಿಂಗ್ ನಲ್ಲಿ ಎಕ್ಸ್ಪರ್ಟ್. ಬೈಕ್ ವೀಲಿಂಗ್ ಮಾಡೋದು ಅಂದ್ರೆ ಇವನಿಗೆ ಫುಲ್ ಕ್ರೇಜ್. ತನ್ನ ಕಪ್ಪು ಬಣ್ಣದ ಯಮಹಾ RX 135 ಬೈಕ್ ಹತ್ತ ಅಂದ್ರೆ ವೀಲಿಂಗ್ ಮಾಡೋದ್ರಲ್ಲಿ ಅವನಿಗೆ ಸರಿಸಾಗಿ ಯಾರು ಇರ್ತಾ ಇರ್ಲಿಲ್ಲ. ಇದರಲ್ಲಿ ಸಾಕಷ್ಟು ಹೆಸರು ಹಾಗೂ ಬಹುಮಾನ ತನ್ನದಾಗಿಸಿಕೊಂಡಿದ್ದ. ಆದ್ರೆ ನಿನ್ನೆ ಅವನ ನಸೀಬು ಕೈಕೊಟ್ಟಿತ್ತು. ವೀಲಿಂಗ್ ಮಾಡಬೇಕಾದ್ರೇನೆ ಆದ ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾನೆ. ಡ್ರ್ಯಾಗ್ ರೇಸ್ 5 ರೇಸ್ ಮಾಡಿದ್ದಾನೆ. ಎಲ್ಲದಲ್ಲೂ ವಿನ್ ಆಗಿದ್ದಾನೆ. He won more than 1 lakh in drag race and he was going to buy a new car in recent days. On car ತಗೊಂಡ್ಬೇಕು ಅಂತ ಅಡ್ವಾನ್ಸು ಕೊಟ್ಟಿದ್ದಾರೆ 30,000. ಅದು ಇವತ್ತು ಹಿಂಗಾಗಿದ್ದಾನೆ. ಇವತ್ತು ವೀಲಿಂಗ್ 150 ಸ್ಪೀಡ್ ವೀಲ್ ಮಾಡ್ತಾ ಇದ್ದ. ಸಲ್ಮಾನ್ ವೀಲಿಂಗ್ಗೆ ಸುಮಾರು ಜನ ಮನಸೋತಿದ್ರು. ಸಾಕಷ್ಟು ಬಾಯ್ಸ್ ಆತನ ಫ್ಯಾನ್ ಆಗಿದ್ರು. ಆತ ಸತ್ತ ಸುದ್ದಿ ಕೇಳಿ ಅತ್ತ ಸ್ನೇಹಿತರು ಅದೆಷ್ಟು. ಇನ್ನೆಂದೂ ವೀಲಿಂಗ್ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವರೆಷ್ಟು. ಆದ್ರೆ ವೀಲಿಂಗ್ ಮಾಡೋದು ಯುವಕರ ಕ್ರೇಜ್. ಅದರಲ್ಲೇ ಸಾಧನೆ ಮಾಡೋರು ಎಷ್ಟೋ ಮಂದಿ ಇದ್ದಾರೆ. ಹಾಗಾಗಿ ಸ್ಟಂಟ್ ಮಾಡೋಕ್ಕೂ ಮುನ್ನ ಸುರಕ್ಷತೆ ಬಗ್ಗೆ ಗಮನ ಹರಿಸಬೇಕು. ಹೆಲ್ಮೆಟ್ ಜಾಕೆಟ್ ಧರಿಸಿ ಅದಕ್ಕಾಗಿ ಮಾಡಿರುವ ಟ್ರ್ಯಾಕ್ ನಲ್ಲಿ ರೈಡ್ ಮಾಡಿದ್ರೆ ಅಪಾಯ ಅಷ್ಟೊಂದಿಲ್ಲ. ಒಟ್ನಲ್ಲಿ ವೀಲಿಂಗ್ ಮಾಡೋಕ್ಕೂ ಮುನ್ನ ಯುವಕರು ಒಮ್ಮೆ ಯೋಚನೆ ಮಾಡಿದ್ರೆ ಒಳ್ಳೆಯದು. ರಾಮ್ ಪ್ರಸಾದ್, TV9 ಬೆಂಗಳೂರು. ಅವರಿಬ್ಬರು